ಯಾದಗಿರಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಜೂನಿಯರ್ ಕಾಲೇಜುವರೆಗೆ ನಗರ ಸಾರಿಗೆ ಬಸ್ಗಳ ವ್ಯವಸ್ಥೆ ಕಲ್ಪಿಸುವಂತೆ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಸಮರ್ಪಕ ಬಸ್ ಸೇವೆ ಒದಗಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಶಾಲೆ ಮತ್ತು ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಪ್ರತಿದಿನ ಸಂಚಾರದ ಸಮಸ್ಯೆ ಎದುರಿಸ್ತಾ ಇದ್ದು, ಸೂಕ್ತ ಬಸ್ ಸೌಲಭ್ಯ ಇಲ್ಲದ ಕಾರಣ ಸಮಯಕ್ಕೆ ಸರಿಯಾಗಿ ಶಿಕ್ಷಣ ಸಂಸ್ಥೆಗಳಿಗೆ ತಲುಪಲು ತೊಂದರೆ ಅನುಭವಿಸ್ತಾ ಇದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದ್ರು. ಕೇಂದ್ರ ಬಸ್ ನಿಲ್ದಾಣದಿಂದ ಜೂನಿಯರ್ ಕಾಲೇಜುವರೆಗೆ ನಗರ ಸಾರಿಗೆ ಬಸ್ಗಳನ್ನು ನಿಯಮಿತವಾಗಿ ಓಡಿಸಬೇಕು. ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹೆಚ್ಚಿನ ಬಸ್ಗಳ ವ್ಯವಸ್ಥೆ ಮಾಡಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಾರಿಗೆ ಇಲಾಖೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಅಗತ್ಯ ಕ್ರಮ ಕೈಗೊಂಡು ಬಸ್ ಸೇವೆಯನ್ನ ಆರಂಭಿಸಬೇಕು ಎಂದು ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದ್ದಾರೆ. ಸಮಾಧಾನಕರ ಮಾತನ್ನು ಮಾತ್ರ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಬಸ್ಗಳ ಸಂಘಟನೆ ಇದ್ದಾರೆ, ಆದ್ರೂ ಕೂಡ ಬಸ್ ವ್ಯವಸ್ಥೆ ಇರೋದು ಎರಡೇ ಬಸ್ ವ್ಯವಸ್ಥೆ. ಅದು 2000ರಿಂದ 3000 ವಿದ್ಯಾರ್ಥಿಗಳು 2 ಬಸ್ನಲ್ಲಿ ಹೋಗೋಕ್ಕಾಗುತ್ತಾ? ಆಗಾಗ ಎಷ್ಟೋ ವಿದ್ಯಾರ್ಥಿಗಳು ಬಸ್ಗಳನ್ನು ಜೋತ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಆ ಸಮಯದಲ್ಲಿ ಏನೇ ನೀವು ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ. ನೀವು ಇಲ್ಲಿನ ವಿದ್ಯಾರ್ಥಿಗಳು ನೋಡಿದ್ರೆ ನಮಗೆ ಕಣ್ಣ ನೀರು ಬರುತ್ತೆ. ಯಾಕಂದ್ರೆ ಅಂತ ಒಂದು ಪರಿಸ್ಥಿತಿ ಇಲ್ಲಿನ ಯಾದಗಿರಿ ವಿದ್ಯಾರ್ಥಿಗಳು ಅನುಭವಿಸ್ತಿದ್ದಾರೆ. ಇವತ್ತು ಎಷ್ಟೋ ವರ್ಷದಿಂದ ಯಾಕೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಒಂದ್ಪಟ್ಟು ಫ್ರೀ ಗ್ಯಾರಂಟಿಯಿಂದ ನಮಗೆ ಒಳ್ಳೆ ತೊಂದರೆ ಇಲ್ಲ. ಇದರಿಂದ ಕೇವಲ ಬಸ್ ಬಿಡಬೇಕಂತಲ್ಲ, ಹೊಸ ಬಸ್ಗಳು ಬೇಕು, ಹೊಸ ಬಸ್ಗಳು ಬೇಕು, ಸರಿಯಾದ ಬಸ್ಗಳ ವ್ಯವಸ್ಥೆ ಆಗಬೇಕು. ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಹೇಳ್ತಾರೆ ನಮ್ಮ ಹತ್ರ ಬಸ್ ಇಲ್ಲ. ಹಾಗಾದ್ರೆ ನೀವು ಯಾಕೆ ಸ್ವಾಮಿ? ನನ್ನ ಉದ್ದೇಶ ಏನು? ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಕಣ್ಣು ಕೊಟ್ಕೊಂಡು ಕಾಯ್ತಿದ್ದೀವಿ. ನಾವು ತರಗತಿಗೆ ಹೋಗ್ಬೇಕು, ನಾನು IPS ಅಧಿಕಾರಿ ಆಗ್ಬೇಕು, ನಾನು IAS ಅಧಿಕಾರಿ ಆಗ್ಬೇಕು ಅಂತ ಶಾಲೆಗೆ ಬರ್ತಾ ಇದ್ದೀವಿ. ಆದ್ರೆ ಸರಿಯಾದ ರೀತಿಯಲ್ಲಿ ಬಸ್ಗಳಿಲ್ಲ. ಡಿಟಿಗಳಿಗೆ ಅಲ್ಲ, ನೀವೆಲ್ಲ ಹಿಂದ್ಗಡೆ ಬಂದ್ರೆ ಸಮಾಧಾನಕರ ಮಾತನ್ನು ಮಾತ್ರ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಬಸ್ಗಳ ಸಂಘಟನೆ ಇದ್ದಾರೆ, ಆದ್ರೂ ಕೂಡ ಬಸ್ ವ್ಯವಸ್ಥೆ ಇರೋದು ಎರಡೇ ಬಸ್ ವ್ಯವಸ್ಥೆ. ಅದು 2000ರಿಂದ 3000 ವಿದ್ಯಾರ್ಥಿಗಳು 2 ಬಸ್ನಲ್ಲಿ ಹೋಗೋಕ್ಕಾಗುತ್ತಾ? ಆಗಾಗ ಎಷ್ಟೋ ವಿದ್ಯಾರ್ಥಿಗಳು ಬಸ್ಗಳನ್ನು ಜೋತ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಆ ಸಮಯದಲ್ಲಿ ಏನೇ ನೀವು ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ. ನೀವು ಇಲ್ಲಿನ ವಿದ್ಯಾರ್ಥಿಗಳು ನೋಡಿದ್ರೆ ನಮಗೆ ಕಣ್ಣ ನೀರು ಬರುತ್ತೆ. ಯಾಕಂದ್ರೆ ಅಂತ ಒಂದು ಪರಿಸ್ಥಿತಿ ಇಲ್ಲಿನ ಯಾದಗಿರಿ ವಿದ್ಯಾರ್ಥಿಗಳು ಅನುಭವಿಸ್ತಿದ್ದಾರೆ. ಇವತ್ತು ಎಷ್ಟೋ ವರ್ಷದಿಂದ ಯಾಕೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಒಂದ್ಪಟ್ಟು ಫ್ರೀ ಗ್ಯಾರಂಟಿಯಿಂದ ನಮಗೆ ಒಳ್ಳೆ ತೊಂದರೆ ಇಲ್ಲ. ಇದರಿಂದ ಕೇವಲ ಬಸ್ ಬಿಡಬೇಕಂತಲ್ಲ, ಹೊಸ ಬಸ್ಗಳು ಬೇಕು, ಹೊಸ ಬಸ್ಗಳು ಬೇಕು, ಸರಿಯಾದ ಬಸ್ಗಳ ವ್ಯವಸ್ಥೆ ಆಗಬೇಕು. ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಈ ಬಗ್ಗೆ ಮತ್ತಷ್ಟು ಮಾತನಾಡೋಕೆ ಅಲ್ಲಿನ ಹುಲಿಯಪ್ಪ ಪ್ಯಾರಾಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಯಾದಂತಹ ರಾಧಿಕಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಧಿಕಾ ಅವರೇ, ನಿಮ್ ನಗರದಲ್ಲಿ ಎಷ್ಟು ದಿನದಿಂದ ಈ ರೀತಿ ಸಮಸ್ಯೆ ಇದೆ? ನಿಮ್ಗೆ ಸಾರಿಗೆ ಇಲಾಖೆ ಯಾವ ರೀತಿ ಸ್ಪಂದನೆ ನೀಡ್ತಾ ಇದೆ? ಮೇಡಮ್, ನಮ್ಮಲ್ಲಿ ತುಂಬಾ ಬಹಳ ದಿನದಿಂದ ಇದೆ. ಆದ್ರಿ ನಾವ್ ಸ್ಟ್ರೈಕ್ ಮಾಡಿದ್ರು ಕೂಡ ಅವರು ಕಿವೆಲ್ಲೇ ಹಾಕೋತಿರ್ಲಿಲ್ಲ. ನಾವ್ ಹೇಳಿದ ತಕ್ಷಣ ಮಾಡ್ತೀವಿ ಹೋಗ್ರಿ, ನಮ್ದು ಕೂಡ ಇಲ್ಲಿ ಬಸ್ ಡಿಪೋದಾಗ ಬಸ್ ಇಲ್ಲ, ಹಂಗೆ ಹಿಂಗೆ ಅಂತ ಜೋರ್ ಮಾಡಿ ಕಳಿಸ್ತಿದ್ರು ನಮ್ಗೆ. ಇನ್ನೊಂದ್ ಏನು ಅಂತಂದ್ರೆ, ನಾವು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಓವರ್ ಸ್ಪೀಡ್, ಇವಾಗ ಆಕ್ಚುಲಿ ನಮ್ ಸೇಡಂ ಹೋಗ್ತಿರ್ಬೇಕಾದ್ರೆ ಸೇಡಂ ರೂಟ್ ಅಲ್ಲಿರೋ ಬಸ್ ಫುಲ್ ಓವರ್ ಸ್ಪೀಡ್ ಮಾಡಿದ್ರು. ಹಿಂದ್ಗಡೆ ಇರೋ ವಯಸ್ಸಾದವರೆಲ್ಲ ಎಗ್ರು ಬೀಳೋದನ್ನ ನೋಡ್ಬಿಟ್ಟು ನಾವ್ ಹೋಗಿ ಕೇಳ್ದೆ, ಸರ್ ಸ್ವಲ್ಪ ನಿಧಾನವಾಗಿ ಹೋಗಿ, ನಿಮ್ ಟೈಮಿಂಗ್ ಏನದ ಅವಾಗ ಹೋಗಿ, ನೀವ್ 15 ನಿಮಿಷ ಜಲ್ದಿ ಹೋಗ್ಬಿಟ್ಟು ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ನೀವೇನ್ ಊಟ ಮಾಡಿ ಬರ್ತೀರಿ, ಆರಾಮ್ಸೆ ಬರ್ತೀರಿ, ನಮ್ದು ಊಟದ ಟೈಮ್ ಆಗ್ತದ, ನಮ್ದು ಊಟ ಮಾಡಕ್ ಟೈಮ್ ಸಿಗಲ್ಲ, ನಾವೇನ್ ಮಾಡ್ಬೇಕು ಮೇಡಮ್ ಅಂತ ಅವ್ರು ಫುಲ್ ರ್ಯಾಶ್ ಆಗಿ ಮಾತಾಡಿದ್ರು. ಅದ್ರಾಗ ಬೇರೆ ನೈಟ್ ಬಸ್ ಇತ್ತು, ಅದು ನೈಟ್ ಬಸ್ ಇತ್ತು, ಅವರು ಡ್ರಿಂಕ್ಸ್ ಮಾಡಿದ್ರು. ನಾವ್ ಹೋಗ್ಲಿ ಬಿಡು ಪರವಾಗಿಲ್ಲ, ಲಾಸ್ಟ್ ಬಸ್ ಅಂತ ಡ್ರಿಂಕ್ ಮಾಡ್ಬಿಟ್ಟು ಹೋಗಿದಾರೇನೋ ಅನ್ಕೊಂಡ್ ಸುಮ್ನೆ ಆದ್ವಿ ನಾವು. ನೀವು ಯಾರಿಗ್ ಕಂಪ್ಲೇಂಟ್ ಮಾಡಿದ್ರಿ ಈ ಬಗ್ಗೆ? ಇದ್ರ ಬಗ್ಗೆ ಕಂಪ್ಲೇಂಟ್
ಇವಾಗ ಅದು ABVP ದಾಗ ಇದಾರಲ್ಲ ಕಾರ್ಯದರ್ಶಿಗಳು ಅವ್ರಿಗೆ ಹೇಳಿದ್ವಿ ನಾವು ಅಲ್ಲಿಂದ ಬಸ್ ಡಿಪೋಕ್ನು ಹೋಗ್ಬಿಟ್ಟು ಕಂಪ್ಲೇಂಟ್ ಲೆಟರ್ ಕೊಟ್ಟು ಬಂದಿದ್ವಿ. ಅವ್ರು ಯಾವ ರೀತಿ ಹೇಳಿದ್ರು? ಅವ್ರು ಬಂದ್ರೆ ಇಲ್ಲಮ್ಮ ಇನ್ ಮುಂದೆ ನಾವ್ ಚೆನ್ನಾಗಿ ಓಡ್ಸಕ್ ಹೇಳ್ತೀವಿ ಹಂಗೆ ಹಿಂಗಂದ್ರು. ಅವ್ರು ಹೇಳಿದ್ರು ಕೂಡ ಆಯ್ತು ಸಿಟಿ ದಾಟೋ ಗಂಟ ಅಷ್ಟೇ ಸ್ಲೋ ಆಗಿ ಹೋಗೋರು ಮತ್ತೆ ಆಮೇಲೆ ಆ ಕಡೆ ಗುಡ್ಡ ಸೈಡ್ ಎಲ್ಲ ಫುಲ್ ಸ್ಪೀಡ್ ಆಗಿ ಹೋಗುದನ್ನ ನೋಡ್ಬಿಟ್ಟು ನಾವು ಸುಮ್ನಾದ್ವಿ. ಒಂದ್ 2 ಸಲ ಮತ್ತೆ ಅದೇ ರೂಟ್ಗೆ ಹೋದೆ ನಾನು. ಹೋದಾಗ ಅವ್ರು ಎಷ್ಟು ಹೇಳಿದ್ರು ಕೇಳಿಲ್ಲ, ಹೋಗ್ಲಿ ಬಿಡು ಅಂತ ಅನ್ಕೊಂಡ್ ಸುಮ್ನಾದಿ. ಕೇಳಕ್ ಹೋದ್ರೆ ಮೇಡಮ್ ಅವ್ರು ಹೇಳೋದ್ ಒಂದೇ ಮಾತು, ನಾವು ಬಸ್ ಡ್ರೈವಿಂಗ್ ಕಲ್ಕೊಂಡ್ ಬಂದಿದೀವಿ, ಇಲ್ಲಿ ಸೈಕಲ್ ಗೀಕಲ್ ಓಡ್ಸಿಕೆ ಬಂದಿಲ್ಲ, ನಮ್ಗ್ ಗೊತ್ತದ ನಮ್ ಬಸ್ ಮೇಂಟೈನ್ ಮಾಡೋದ್ ನಮ್ಗ್ ಗೊತ್ತದ, ನೀವ್ ನಮ್ಗೆಲ್ಲ ಕೇಳಕ್ ಬರ್ಬೇಡ್ರಿ. ಸುಮ್ನೆ ಅದಾಯ್ತು ಇದಾಯ್ತು ಅಂತ ಹೇಳ್ಕೊಂಡ್ ಬರ್ತೀವಿ, ನಾವ್ ABVP ದವ್ರು ಇದೀವಿ, ನಾವು ಬಸ್ ಡಿಪೋದಾಗ ಇದೀವಿ ಹಂಗ ಹಿಂಗ ಅಂತ ಹೇಳ್ಕೊಂಡ್ ಬರದ್ದು, ನಿಮ್ದು ಚೆನ್ನಾಗಿರಲ್ಲ ಹಂಗಿಂಗ ಅಂತ ಫುಲ್ ವಾಯ್ಸ್ ಫುಲ್ ರೈಸ್ ಮಾಡಿದ್ರು ಅವತ್ ನೈಟ್. ಸರ್ ನಾವ್ ಏನ್ ಹೇಳ್ತಾ ಇದೀವಿ ನಿಮ್ಗ, ಬಸ್ ಸ್ಲೋ ಆಗಿ ಹೋಗ್ಲಿಲ್ಲ. ಹಿಂದ್ಗಡೆ ತುಂಬಾ ಜನ ವಯಸ್ಸಾದವ್ರು ಇರ್ತಾರೆ ಮೇಡಮ್. ಒಂದ್ಸಲ ಏನ್ ಮಾಡಿದಾರೆ ಮೇಡಮ್, ಪ್ರೆಗ್ನೆಂಟ್ ವುಮೆನ್ ಇದ್ದಾಳ, ಫುಲ್ ಯಾರು ಸೀಟ್ ಬಿಟ್ಟಿಲ್ಲ ಅಂತ ಹೇಳಿ ಹಿಂದೆ ಸ್ವಲ್ಪ ಬಿಟ್ಟಿದಾರ ಅಂತ ಹಿಂದೆ ಹೋಗಿ ಕುತ್ಕೊಂಡಿದ್ದ. ಫುಲ್ ಹಂಪ್ಸ್ ಇರ್ತಾವಲ್ಲ ಮೇಡಮ್, ಎತ್ ಹಾಕ್ಬಿಡ್ತಾರ. ಎತ್ ಹಾಕಿದ ತಕ್ಷಣನೇ ಆ ಅಮ್ಮಂದು ತುಟಿ ಕತ್ ಬಿಡ್ತ. ಅವತ್ತನು ಕೂಡ ಫುಲ್ ಜಗಳ ಮಾಡಿದ್ರು ಅವತ್ತು. ಇಷ್ಟಾದ್ರೂ ನಿಮ್ಗೆ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಸಾರಿಗೆ ಇಲಾಖೆಯವರಾಗಿರ್ಬೋದು ಬಂದ್ ಯಾವ ರೀತಿ ಏನು ಕ್ರಮ ತೆಗೆದುಕೊಂಡಿಲ್ವಾ ಅಂತ? ಇಲ್ಲ ಮೇಡಮ್, ಇವಾಗ ನಾವ್ ಹಿಂಗ ಹೇಳ್ಬಿಟ್ಟು ಅಧಿಕಾರಿ ಹತ್ರ ಹೋಗಿ ಕೇಳಿದ್ರೆ ಅವ್ರಿಗೆ ಒಂದೇ ಮಾತು ಹೇಳ್ಬಿಡ್ತಾರ. ಬಸ್ ಡಿಪೋದವ್ರು, ಬಸ್ ಡ್ರೈವರ್, ಬಸ್ ಕಂಡಕ್ಟರ್ ಹೇಳೋದೇ ಒಂದ್ ಮಾತು, ನಾವ್ ಹೋಗಂಗೆ ಹೋಗ್ತೀವಿ, ಅವ್ರು ಹಿಂದಡೆ ಕುಂತಿರ್ತಾರ, ಸೊ ಅವ್ರಿಗೆ ಆತರ ಫೀಲ್ ಆಗ್ತದ. ಮೇಡಮ್ ನಮ್ಗೆ ಗೊತ್ತಿಲ್ಲ ಯಾವ ತರ ಓವರ್ ಸ್ಪೀಡ್ ಇದ್ರೆ ಚಾಲಕರಿಗೆ ಅಥವಾ ಕಂಡಕ್ಟರ್ ಇರ್ಬೋದು, ಅದು ಅವ್ರಿಗೆ ತಿಳಿದಿರ್ಬೇಕು. ಆದ್ರೆ ಅಧಿಕಾರಿಗಳು ಈ ರೀತಿ ಒಂದ್ ನಿರ್ಲಕ್ಷ್ಯತನ ತೋರಿಸ್ತಾ ಇರೋದು ಯಾಕೆ? ಇವಾಗ ಅಧಿಕಾರಿ ಹತ್ರ ಹೋಗಿ ಕೇಳಿದಾಗ ಅವ್ರು ನಮ್ಮ ಕೇಳಲ್ಲ ಮೇಡಮ್, ನಮ್ಮ ಮತ್ತೆ ರಿಟರ್ನ್ ವಾಯ್ಸ್ ರೈಸ್ ಮಾಡ್ಬಿಡ್ತಾರ. ಅವ್ರಿಗೆಲ್ಲ ಗೊತ್ತಿರ್ತದಮ್ಮ, ಅವ್ರು ಗೊತ್ತಿರ್ಲಾರ್ದೆ ಬಸ್ ಓಡ್ಸಕ್ ಬರ್ತಾರ, ನೀವ್ ಹೇಳಕ್ ಬರ್ಬಾರ್ದು ನೀವು, ಈ ತರ ವಾಯ್ಸ್ ರೈಸ್ ಮಾಡಿ ಬಿಡ್ತಾರ. ಸೊ ಹಂಗಾಗ್ಬಿಟ್ಟು ನಾವ್ ಏನಿದ್ರು ನಾವು ಬಸ್ ಕಂಡಕ್ಟರ್ ಮೇಲೆ, ಬಸ್ ಡ್ರೈವರ್ ಮೇಲೆ ಹೇಳ್ತಿರ್ತೀವಲ್ಲ, ಅವ್ರು ಏನೇನ್ ಹೇಳ್ಕೊಂಡ್ಬಿಡ್ತಾರ ಗೊತ್ತಿಲ್ಲ. ಬಸ್ ಡ್ರೈವರ್, ಬಸ್ ಕಂಡಕ್ಟರ್ ಮಾತೆ ಕೇಳ್ಬಿಡ್ತಾರ. ಗೊತ್ತಿರ್ತದಮ್ಮ, ಅವ್ರೆಲ್ಲ ಓಡಿಸ್ತಾರ, ನಿಮ್ಗೆ ಏನ್ ಗೊತ್ತದ, ಹೆಂಗಿರ್ತಾರ, ಕರೆಕ್ಟ್ ನಿಮ್ಗೆ ಬರೋದಿರ್ತದ ಕರೆಕ್ಟ್. ಮೇಡಮ್ ಬಸ್ ಡಿಪೋದಲ್ಲಿ ಒಂದ್ 3-2 ಮಿನಿಟ್ಸ್ ಲೇಟ್ ಆದ್ರೆ ಏನಾಗ್ತದೆ ಮೇಡಮ್? ಅರ್ಧ ಗಂಟೆ 1 ಅವರ್ ಲೇಟ್ ಮಾಡ್ತಾರೆ ಬಸ್. ಈ ರೀತಿ ಪ್ರತಿನಿತ್ಯ ಓಡಾಡೋ ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ. ಆದ್ರೆ ಅಧಿಕಾರಿ ಪ್ರತಿದಿನ ಲೇಟ್ ಆಗುತ್ತೆ ಅಲ್ವಾ? ಕಾಲೇಜ್ ಹೋಗೋದಿರ್ಲಿ ಅಥವಾ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗೋರ್ಗೆ ಪ್ರತಿದಿನ ಲೇಟ್ ಆಗುತ್ತೆ ಇದ್ರಿಂದ. ಇವಾಗ ಮೇಡಮ್ ಇನ್ನೊಂದ್ ಏನಂದ್ರೆ, ಹಳ್ಳಿ ಕಡೆಗೆ ಸಣ್ಣ ವಾಹನಗಳದ್ದು ಸೌಲಭ್ಯಗಳಿಲ್ಲ. ಅವ್ರು ಬಸ್ಗೆ ಹೋಗ್ಬೇಕು, ಬಸ್ಗೆ ಬರ್ಬೇಕು. ಅದ್ರೊಳಗಡೆ ಪ್ರೆಗ್ನೆಂಟ್ ಆಗಿರೋರು, ಬೇಬಿನ ಕರ್ಕೊಂಡು ಹೋಗೋರು ಇರ್ತಾರ, ವಯಸ್ಸಾದವ್ರು ಇರ್ತಾರ, ಕಾಲ್ ಮುರಿದಿರೋರು ಇರ್ತಾರ, ಏನೇನೋ ಇರ್ತಾರ. ಇವಾಗ ಬಸ್ ಓಡಿಸೋದನ್ನೇ ಅವ್ರ ತಲೆಯಲ್ಲಿ ಇರ್ಬಾರ್ದು. ಅವ್ರ ತಲೆಯಲ್ಲಿ ಏನಿರ್ಬೇಕು, ಈ ಗಾಡಿಲಿ ಕುತ್ಕೊಂಡಿರೋ ಪ್ಯಾಸೆಂಜರ್ ಚಾಲಕರನ್ನ ನಾವ್ ಯಾವ ತರ ಊರಿಗೆ ಮುಟ್ಟಿಸ್ಬೇಕು, ಅವ್ರನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಬಿಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕು. ಇದು ಡ್ರೈವರ್ ಅವ್ರಿಗೆ ಒಂದು ಗಮನ ಇರ್ಬೇಕು ಅಂತ ಹೇಳ್ತಾ ಇದ್ದೀರಾ? ಅದು ಅವ್ರಿಗಿಲ್ಲ ಮೇಡಮ್. ಇವಾಗ ಏನಕ್ಕೆ ಕೇಳಕ್ ಹೋಗ್ಲಿ, ನೀವ್ ಹೇಳಕ್ ಬರ್ಬೇಡ್ರಿ, ನಮ್ಗೆಲ್ಲ ನಮ್ಗೆ ಗೊತ್ತದ ನಮ್ಗೆ ಯಾವ ತರ ಹೋಗ್ಬೇಕು ಅಂತ ಹೇಳಿ ನಾವ್ ಹೇಳ್ತಿರ್ತೀವಿ. ಸರ್ ನಾನು ಕೂಡ ಒಂದು ABVP ಅನ್ನೋ ಒಂದ್ ಇದ್ರಲ್ಲಿ ಕಾರ್ಯದರ್ಶಿನಿ, ಸ್ವಲ್ಪ ಹಂಗಾಗಿ ಕೇಳತ್ತೀನಿ, ಇಲ್ಲಾಂದ್ರೆ ಯಾರು ಕೇಳಲ್ಲ ನಿಮ್ಗೆ ಅಂತ ಹೇಳಕ್ ಹೋದ್ರೆ, ನೀವ್ ಏನಾದ್ರು ಆಗಿರ್ರಿ, ಯಾರು ಕರ್ಕೊಂಡ್ ಬರ್ತಿ ಕರ್ಕೊಂಬ, ಏನ್ ಮಾಡ್ತಿ ಮಾಡ್ಕೊ. ಅಲ್ಲಿ ಬಸ್ ಅಲ್ಲಿ ಆತರ ವಾಯ್ಸ್ ಮಾತಾಡೋದು, ಬಸ್ ಡಿಪೋದಲ್ಲಿ ಬಂದ್ಬಿಟ್ಟು ಇಲ್ಲ ಸರ್ ತಪ್ಪಾಗ್ಯದ ಸಾರಿ ಅಂತ ಹೇಳ್ಬಿಟ್ಟದು, ಮತ್ತೆ ಅದೇ ರೀತಿ ಕಂಟಿನ್ಯೂ ಮಾಡ್ಬಿಡೋದು. ಕಡೆದಾಗ ನೀವ್ ಏನ್ ಇಲಾಖೆಗಾಗಿರ್ಬೋದು ಅಥವಾ ಈ ರೀತಿ ಇಂತಹ ಒಂದು ಬೇಜವಾಬ್ದಾರಿತನದ ಚಾಲಕರಿಗೆ ಏನ್ ಹೇಳ್ತೀರಾ ನೀವು? ಹೇಳಕ್ ಅಂತ ಮೇಡಮ್, ಇವಾಗ ಅವ್ರಿಗೆ ಏನು ಗೌರ್ಮೆಂಟ್ ಇಂದ ಕರೆಕ್ಟ್ ಟೈಮ್ ಸ್ಯಾಲರಿ ಬರ್ತದ, ಅವ್ರಿಗೆ ಕೂಡ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬೇಕು, ಕರೆಕ್ಟ್ ಆಗಿ ಕರ್ಕೊಂಡು ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಕರ್ಕೊಂಡ್ ಬರ್ಬೇಕು. ಅಂದ್ರೆ ನಿಮ್ಗೆ ಗವರ್ಮೆಂಟ್ ಇಂದ ಕರೆಕ್ಟ್ ಸ್ಯಾಲರಿ ಬರುತ್ತೆ, ನಿಮ್ ಕೆಲ್ಸನ ನೀವು ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸಿ ಅಂತ ಹೇಳ್ತಾ ಇದ್ದೀರಾ? ಅವ್ರಿಗೆ ಆಸಕ್ತಿ, ಇವಾಗ ಕೆಲ್ಸದ ಮೇಲೆ ಆಸಕ್ತಿ ಇದ್ದೇ ಇರೋರು, ಬೇಕಾಬಿಟ್ಟಿ ಮಾಡೋರು, ಯಾವ ತರ ಗಾಡಿನ ಫುಲ್ ಓವರ್ ಸ್ಪೀಡ್ ಆಗಿ ರ್ಯಾಶ್ ಆಗಿ ಬೇಕಾಬಿಟ್ಟು ಓಡಿಸ್ತಾರಲ್ಲ, ಆ ತರ ಗಾಡಿ ಓಡಿಸ್ತಾರ. ಅದು ಮೇಡಮ್ ಇನ್ನೊಂದ್ ಏನಂತಂದ್ರೆ, ಕರೆಕ್ಟ್ ಆಗಿ ಬಸ್ ಬರಲ್ಲ. ಯಾವ ಊರಲ್ಲಿ ಹಳ್ಳಿ ಕಡೆ ಬಸ್ ಬರದೇ ಇಲ್ಲ, 30 ಮಿನಿಟ್ಸ್ ಜಲ್ದಿ ಬಂದಿರ್ತಾರ, ಇಲ್ಲ 20 ಮಿನಿಟ್ಸ್ ಲೇಟ್, 20 ಮಿನಿಟ್ಸ್ ಲೇಟ್ ಬಂದಿರ್ತಾರ. ಊರಲ್ಲಿರೋ ಎಲ್ಲಾ ಗಣ್ಯರು ಮಾನ್ಯರೆಲ್ಲ ಬಸ್ ಅಲ್ಲಿ ಏರ್ಬಿಟ್ಟು ಅವರು ಇವಾಗ ಬಸ್ ಸ್ಟಾರ್ಟ್ ಮಾಡಿ ಮತ್ತೆ ಮೇಡಮ್ ಜಲ್ದಿ ಟಿಕೆಟ್ ತಗೋಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ನಿಲ್ಸೋದು, ಅದಕ್ಕೋಸ್ಕರ ಒಂದ್ ಅರ್ಧ ಗಂಟೆ ನಿಂತಿರ್ಸೋದು. ಸ್ಟೂಡೆಂಟ್ಸ್ ಎಲ್ಲಿ ಕಾಲೇಜ್ ಹೋಗ್ಬೇಕು ಮ್ಯಾಮ್?
ಮಾರ್ನಿಂಗ್ ಎಕ್ಸ್ಟ್ರಾ ಕ್ಲಾಸ್ ಇರ್ತಾವ, ಸೆಕೆಂಡ್ ಪೇಜ್ ಇದವ್ರದ್ದು, 10th ದವ್ರದ್ದು. ಇದರಿಂದ ತುಂಬಾನೇ ಲೇಟ್ ಆಗ್ತಾ ಇದೆ ಅಂತ. ಮಾರ್ನಿಂಗ್ ಎಕ್ಸ್ಟ್ರಾ ಕ್ಲಾಸ್ ಬಂದಿಲ್ಲ ಅಂದ್ರೆ ಕಾಲೇಜ್ ಅಲ್ಲಿ ಅವ್ರಿಗೆ ವಾರ್ನ್ ಮಾಡ್ತಾರ, ಪನಿಷ್ಮೆಂಟ್ ಕೊಡ್ತಾರ. ಸೊ ಹಂಗಾಗಿ ಅವ್ರಿಗೆ ಕಾಲೇಜ್ ಮೇಲೆ ಆಸಕ್ತಿ ಕಮ್ಮಿ ಆಗ್ಬಿಡ್ತದ. ಅವ್ರು ಕೂಡ ಕಾಲೇಜ್ ಬಸ್ ಕರೆಕ್ಟ್ ಆಗಿ ಬರೋದು. ಏನ್ ರೀಸನ್ ಹೇಳಿದ್ರೆ, ಸರ್ ಬಸ್ ಬಂದಿಲ್ಲ, ಸರ್ ಬಸ್ ಪಂಚರ್ ಆಯ್ತು, ಸರ್ ಬಸ್ ಇಂಜನ್ ಕೆಟ್ಟೋಯ್ತು. ಒಟ್ಟಾರೆ ಈ ಇಲಾಖೆಯವ್ರಿಗೆ, ಸಾರಿಗೆ ಇಲಾಖೆಯವ್ರಿಗೆ ಪ್ರತಿನಿತ್ಯ ಏನಾದ್ರೂ ಒಂದ್ ತೊಂದ್ರೆ ಇದ್ದೇ ಇರುತ್ತೆ, ಒಂದ್ ಬೇಜವಾಬ್ದಾರಿ ತರ ಇದ್ದೇ ಇರುತ್ತೆ ಮ್ಯಾಮ್. ಇವಾಗ ಮಳೆಗಾಲದಲ್ಲಂತೂ ಮ್ಯಾಮ್ ಬಸ್ ಎಲ್ಲೆಲ್ಲಿ ಸ್ಟಾಪ್ ಆಗ್ತಂತ ಗೊತ್ತಿಲ್ಲ. ಇಂಜನ್ ಕೆಟ್ಟಿರೋ, ಇವಾಗ ರಿಪೇರಿ ಬಂದಿರೋ ಬಸ್ಸನ್ನೇ ಕರೆಕ್ಟ್ ಆಗಿ ರಿಪೇರಿ ಮಾಡಲ್ಲ. ಇವಾಗ ಸ್ಟಾರ್ಟ್ ಆಯ್ತಾ, ಅದು ಸ್ಟಾರ್ಟ್ ಆದ ತಕ್ಷಣ ಮತ್ತೆ ಅದನ್ನೇ ಓಡ್ಸೋದು. ಅದಕ್ಕೆ ಏನಾಯ್ತಪ್ಪ ಈ ತರ ಸ್ಟಾಪ್ ಆಗಿ ನೋಡ್ಬೇಕು, ಮಾತಾಡ್ಬೇಕು, ಆತರ ಇಲ್ಲ. ಮ್ಯಾಮ್ ಒಂದ್ಸಲಿ ನಾನು ಕೆವಸಿ ಅಂತ ಈ ಕಡೆ ಕೊಡಗಿರಿ ಸೈಡ್ ಹೋಗ್ತಾ ಇದ್ದೆ. ಹೋಗ್ತಿರ್ಬೇಕಾದ್ರೆ 3:30 ಬಸ್, 3:30 ಬಸ್ ಬೆಳಗ್ಗೆ 6 ಹತ್ರ ಸ್ಟಾಪ್ ಆಯ್ತು. ಸ್ಟಾಪ್ ಆಯ್ತು ಮ್ಯಾಮ್. ಅವ್ರು ನೋಡಿದ್ರು, ಪ್ರಯತ್ನ ಪಟ್ರು, ಅದಾಗ್ಲಿಲ್ಲ. ಆಗಿದ ತಕ್ಷಣ ಅವ್ರು ಏನ್ ಮಾಡ್ಬೇಕು ಮ್ಯಾಮ್? ಏನ್ ಮಾಡಿದ್ರು? ಬಸ್ ಬಸ್ ಡಿಪೋ ಕಾಲ್ ಮಾಡಿ, ಸರ್ ಹಿಂಗ ಆಗ್ಯದ, ಬಸ್ ಆದ್ರೂ ಕಳ್ಸಿ, ಈ ತರ ಎಲ್ಲಾ ಮಾಡಿ ಅಂತ ಹೇಳ್ಬೇಕು. ಅರ್ಧ ಗಂಟೆದಲ್ಲಿ ಎಲ್ಲರನ್ನು ಮನೆಗ್ ರೀಚ್ ಮಾಡ್ಬೇಕು. ಯಾಕಂದ್ರೆ ಮಾರ್ನಿಂಗ್ ಬಂದಿರ್ತಾವ ಹುಡುಗರು, ಊಟ ಮಾಡಿರಲ್ಲ. ಹೌದು ಹೌದು ಅವ್ರದ್ದು ಪ್ಲೇಜರ್ ಇರ್ತದ, ಮನೆಗ್ ಹೋಗಿ ವರ್ಕ್ ಮಾಡ್ಬೇಕು ಅನ್ನೋದ್ ಇರ್ತದ. ಮನೇಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಇನ್ನು ನನ್ ಮಗಳ್ ಮನೆಗ್ ಬಂದಿಲ್ಲ, ಇನ್ನು ನನ್ ಮಕ್ಳ ಮನೆಗ್ ಬಂದಿಲ್ಲ ಅಂತ ಹೇಳಿ. ಅರ್ಧ ಗಂಟೆದಲ್ಲಿ ಬಸ್ ಅರೇಂಜ್ ಮಾಡ್ಬೇಕು ಮ್ಯಾಮ್. ಯಾದಗಿರಿಯಿಂದ ಬೆಳಗೆರೆಗೆ ಇರೋದೇ 15-20 ಕಿಲೋಮೀಟರ್. ಖಾಲಿ ಬಸ್ ಸ್ಪೀಡ್, ಇವಾಗ ತುಮಕಾ ಬಸ್ನ ಎಷ್ಟು ಸ್ಪೀಡ್ ಆಗಿ ತಗೊಂಡ್ ಹೋಗ್ತಾರೆ, ಅವ್ರು ಖಾಲಿ ಬಸ್ ನ ಸ್ಪೀಡ್ ಆಗಿ ತಗೊಂಡ್ ಬಂದು ಅಲ್ಲಿರೋ ಎಲ್ಲಾ ಚಾಲಕರನ್ನ ಕರ್ಕೊಂಡೋಗಿ ಅವ್ರವ್ರ ಊರಿಗೆ ಬಿಡ್ಬೋದಲ್ಲ. ಹೌದು 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 ಆತರ ಮಾಡಲ್ಲ ಅವ್ರು. ಅಲ್ಲಿ ಅದೆಲ್ಲ ಸುಮ್ನೆ ಅವ್ರು ಆ ಕಡೆ ಈ ಕಡೆ ಇವ್ರು ಬಸ್ ರೆಡಿ ಮಾಡಿ ಬರುತ್ತಪ್ಪ ಅಂತ ನೋಡೋದಕ್ಕೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ. ಒಂದ್ ಅರ್ಧ ಗಂಟೆ ಹೋಗಿರುತ್ತೆ. ಆಮೇಲೆ ಬಸ್ ಡಿಪೋದವ್ರಿಗೆ ಕಾಲ್ ಮಾಡಿ ಬಸ್ ಬರೋಷ್ಗೆ 1 hour 1.5 ತಾಸು ಆಗ್ತದ ಮೇಡಮ್. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಅದೇನು ಅಂತಾರಲ್ಲ, ಕಣ್ಣಲ್ಲಿ ಎಣ್ಣೆ ಹಾಕೊಂಡ್ ಯಾವ ತರ ಓದ್ತೀವಿ ಅದೇ ತರ ಬಸ್ ಕಾಯ್ತಿರ್ತಾರ. ಬಸ್ ಬರ್ತಾ ಇಲ್ಲ, ಇನ್ನು ಬಸ್ ಬರ್ತಾ ಇಲ್ಲ. ಬಸ್ ಬಂದ್ರೆ ಜಲ್ದಿ ಮನೆಗ್ ಹೋಗ್ಬೋದು, ನಾವು ಊಟ ಮಾಡ್ಬೋದು, ನಾವು ಹೋಮ್ವರ್ಕ್ ಮಾಡಿದ್ರೆ ಜಲ್ದಿ ಮಾಡ್ಕೋಬಹುದು, ಬೇಗ ಎದ್ದು ಬೇಗ ಬಸ್ ಇಟ್ಕೊಂಡು ಮನೆಗೆ ಸ್ಕೂಲಿಗೆ ಹೋಗ್ಬೋದು, ಕಾಲೇಜ್ ಹೋಗ್ಬೋದು ಅಂತ ಎಷ್ಟು ಸ್ಟೂಡೆಂಟ್ಸ್ ಕರ್ಕೊಂಡ್ ಹೋಗಿರ್ತಾರೆ. ಸೊ ಇಲ್ಲಿ ರಾಧಿಕಾ ಅವರೇ, ಒಟ್ಟಾರೆ ನಿಮ್ಗೆ ಪ್ರತಿನಿತ್ಯ ತೊಂದರೆ ಆಗ್ತಾನೆ ಇದೆ, ಆದ್ರೆ ಸಾರಿಗೆ ಇಲಾಖೆಗಿಂದ ನಿರ್ಲಕ್ಷ್ಯತನ ಬರ್ತಾ ಇದೆ ಅಂತ. ಬಸ್ ಬಂದಿಲ್ಲ ಅಂತ ಹೇಳಿ ಬಸ್ ಡಿಪೋದಾಗ ಬಸ್ ಕ್ಯಾಬಿನ್ ದಾಗ ಹೋಗಿ ಕೇಳಿದ್ರ ಅವ್ರು ಹೇಳೋದ್ ಒಂದ್ ಮಾತು, ಬರುತ್ ಹೋಗಮ್ಮ, ಬರುತ್ ಹೋಗ್ರಿ, ಕಾಯ್ಬೇಕು ಸ್ವಲ್ಪ. ಕಾಯ್ಲಿಲ್ಲ ಅಂದ್ರೆ ಏನಾಗ್ತದ ಮ್ಯಾಮ್? ಸ್ಟೂಡೆಂಟ್ಸ್ ಅಂದ್ರೆ ಅದೇನಂತಾರಲ್ಲ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ. ಇಂದಿನ ಮಕ್ಕಳಿಗೆ ರೆಸ್ಪೆಕ್ಟ್ ಸಿಕ್ಕಿಲ್ಲ ಅಂದ್ರೆ ನಾಳೆ ಪ್ರಜೆಗಳಾಗಿ ಇನ್ನೊಬ್ರಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ತಾರೆ ಮ್ಯಾಮ್? ಇದೇ ರೀತಿ ನಿಮ್ಗೆ ತೊಂದ್ರೆ ಆಗ್ತಾ ಇದ್ರೆ ನಿಮ್ ಮುಂದಿನ ನಡೆ ಏನು ರಾಧಿಕಾ? ಮುಂದಿನ ನಡೆ ಏನಿಲ್ಲ ಮ್ಯಾಮ್. ಇವತ್ತು ಮಾಡಿರೋ ಸ್ಟ್ರೈಕ್ ಅವ್ರು ಏನಂತ ಹೇಳಿದಾರ, 3 days ಅಲ್ಲಿ ನಾವೆಲ್ಲಾ ಸೌಲಭ್ಯಗಳನ್ನ ಸುಖಗಮವಾಗಿ ನಡೆಯೋ ತರ ಮಾಡ್ತೀವಿ ಅಂತ ಹೇಳಿದಾರೆ ಮ್ಯಾಮ್ ಅವರು. ನೋಡ್ತೀವಿ ಮ್ಯಾಮ್, ನಮ್ಗೇನಿಲ್ಲ. ಯಾಕಂದ್ರೆ ನಮ್ದು ಸ್ಟೂಡೆಂಟ್ ಸೇಫ್ ಆಗಿ ಬರೋದು ಹೋಗೋದು ಇಂಪಾರ್ಟೆಂಟ್ ಮ್ಯಾಮ್. ಎಷ್ಟೋ ಸ್ಟೂಡೆಂಟ್ಸ್ ಗಳು ಎಂತೆಂತೋ ಕನ್ಸ್ಕೊಳ್ ಕಟ್ಕೊಂಡಿರ್ತಾರೆ, ನಾನ್ ಡಾಕ್ಟರ್ ಆಗ್ಬೇಕು, ನಾನ್ ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ನಮ್ ಯಾದಗಿರಿಲಿ ಬಸ್ ಲೇಟ್ ಆಗಿ ಬಸ್ಸಿಂದಾನೇ ಅದಕ್ಕದ ಎಜುಕೇಶನ್ ಸರಿ ಇಲ್ಲ. ಅವ್ರ ಕ್ಲಾಸಿಗೆ ಅಟೆಂಡ್ ಆಗಿಲ್ಲ ಮ್ಯಾಮ್ ಅಂದ್ಮೇಲೆ ಎಕ್ಸಾಮ್ ಅಲ್ಲಿ ಏನ್ ಬರೀತಾರೆ ಮ್ಯಾಮ್ ಅವರು? ತೊಂದರೆ ಆಗ್ತಾ ಇದೆ. ರಾಧಿಕಾ ಅವರೇ, ನಾವು ಕೂಡ ಸಾರಿಗೆ ಇಲಾಖೆಯ ಗಮನಕ್ಕೆ ತರ್ತೀವಿ ಸುದ್ದಿನ. ಧನ್ಯವಾದ ಇಷ್ಟೊತ್ತು ನಮ್ ಸುದ್ದಿ ವಾಹಿನಿ ಜೊತೆ ಮಾತನಾಡಿದಕ್ಕೆ. ಎಸ್, ರಾಧಿಕಾ ಅವರು ಈಗ ತಾನೇ ನಾವು AVBP ನಗರ ಕಾರ್ಯದರ್ಶಿ ಆದಂತಹ ರಾಧಿಕಾ ಅವ್ರನ್ನ ನಾವು ಮಾತನಾಡ್ಸಿದ್ವಿ. ಅವರು ಕೂಡ ಇಲ್ಲಿ ಸ್ಟೂಡೆಂಟ್, ಪ್ರತಿನಿತ್ಯ ಈ ರೀತಿ ತೊಂದರೆ ಆಗ್ತಾ ಇದೆ, ನಾವು ಪ್ರಶ್ನೆ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ತಿಳಿದಿದೆ ಅಂತ ಒಂದು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ನಮ್ಗೆಲ್ಲ ತಿಳಿದಿದೆ ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಿಷ್ಟು ನಿರ್ಲಕ್ಷ್ಯತನ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಇದು ಈ ಒಂದೇ ನಗರದಲ್ಲಿ ಅಂತ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ, ಸಾಕಷ್ಟು ಜಿಲ್ಲೆಗಳಲ್ಲಿ ಆಗಿರ್ಬೋದು, ಈ ರೀತಿ ಒಂದು ಬಸ್ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಯಾಕೆ ಇರ್ಬೋದು? ಇದ್ರ ಬಗ್ಗೆ ಸಾರಿಗೆ ಇಲಾಖೆಗೆ ಗಮನ ಇರೋದಿಲ್ವಾ, ಅಥವಾ ಗೊತ್ತಿದ್ದು ಈ ರೀತಿ ಒಂದು ನಿರ್ಲಕ್ಷ್ಯತನ ಮಾಡ್ತಾ ಇದ್ದಾರ ಅನ್ನೋದು ಅನುಮಾನ ಕೂಡ ಬರುತ್ತೆ ಇಲ್ಲಿ. ಯಾಕಂದ್ರೆ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಅಥವಾ ಕೆಲಸ ಮಾಡೋರು ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ಅವ್ರಿಗೆ ಬೆಳಿಗ್ಗೆ ತಿಂದಿರ್ತಾರೋ ಇಲ್ವೋ, ತಿಂಡಿ ಮಾಡಿರ್ತಾರೋ, ಅಥವಾ ಪ್ರತಿಯೊಂದು ಏನೋ ಒಂದು ಕೆಲಸ ಕಾರ್ಯಗಳನ್ನ ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು ಅಂತ ಬಂದಿರ್ತಾರೆ. ನೋಡಿದ್ರೆ ಅಲ್ಲಿ ಅವರಿಗೆ ಬಸ್ಗಳ ವ್ಯವಸ್ಥೆ ಸರಿಯಾಗಿರೋದಿಲ್ಲ. ಈಗ ಒಂದ್ ಬಸ್ ಬಂದ್ರೆ ಒಂದ್ ಅರ್ಧ ಗಂಟೆ ಬಿಟ್ಟು ನಂತರ ಒಂದ್ ಬಸ್ ಬರುವಂತದ್ದು. ಈ ರೀತಿ ಒಂದು ಬಸ್
ಬಸ್ಗಳ ಸೂಕ್ತ ವ್ಯವಸ್ಥೆನೇ ಇಲ್ಲದೆ ಇರುವಂತದ್ದು, ಏನು ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಸರಿಯಾದಂತ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲ, ಅದನ್ನ ನಮ್ಗೆ ಒದಗಿಸ್ಕೊಡಿ ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು. ಯಾಕಿಷ್ಟು ಸಾರಿಗೆ ಇಲಾಖೆ ಯಾಕಿಷ್ಟು ನಿರ್ಲಕ್ಷ್ಯತನ ತೋರ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಅನುಮಾನ ಆಗ್ತಾ ಇದೆ. ಯಾಕಂದ್ರೆ ಒಂದು ಜಿಲ್ಲೆಗಳಲ್ಲಿ ಈ ರೀತಿ ಒಂದು ಜಿಲ್ಲೆಯಲ್ಲಿ ಮಾತ್ರ ಈ ರೀತಿ ಒಂದು ಸಮಸ್ಯೆ ಇಲ್ಲ, ಸಾಕಷ್ಟು ಜಿಲ್ಲೆಗಳಲ್ಲಿ ಈ ರೀತಿ ಸಮಸ್ಯೆ ಪ್ರತಿನಿತ್ಯ ಇದ್ದೇ ಇರುತ್ತೆ. ಏನು ಒಂದು ಲೇಟ್ ಆಗಿ ಬರುವಂತದ್ದು, ಇಲ್ವಾ ಬೇಗ ಬಂದ್ರೆ ಆ ಬಸ್ ಕೆಟ್ಟು ನಿಲ್ಲುವಂಥದ್ದು, ಈ ರೀತಿ ಒಂದು ಸಮಸ್ಯೆ ಪ್ರತಿನಿತ್ಯ ಸಾರಿಗೆ ಇಲಾಖೆಗೆ ಇದ್ದೇ ಇರುತ್ತಾ ಅನ್ನೋ ಅನುಮಾನ. ಯಾಕೆ ಆ ಬಸ್ಗಳನ್ನ ಸಮರ್ಪಕವಾಗಿ ನಿರ್ವಹಿಸ್ಬೇಕು ಅನ್ನೋದು ತಿಳಿದಿರಲ್ವಾ? ಮುಂಚೆನೆ ಅದ್ರ ಬಗ್ಗೆ ಒಂದಷ್ಟು ಗಮನ ಹರಿಸಿ ಶಾಲಾ ಕಾಲೇಜ್ಗೆ ಮಕ್ಕಳು ಹೋಗ್ತಾ ಇರ್ತಾರೆ ಅಥವಾ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆ ತೊಂದರೆ ಆಗ್ತಾ ಇರುತ್ತೆ, ನಾವು ಬೇಗ ಹೋಗ್ಬೇಕು ಅನ್ನೋದು ಕೂಡ ಅವ್ರಿಗೆ ಗಮನ ಇರಬೇಕಲ್ವಾ? ಯಾಕೆ ಒಂದಷ್ಟು ಉಡಾಫೆ ಉತ್ತರಗಳನ್ನ ಕೊಡುವಂಥದ್ದು? ನಮಗ್ ಗೊತ್ತು, ನಾವು ಬರ್ತೀವಿ, ನೀವು ಪ್ರಶ್ನೆ ಮಾಡೋದಕ್ಕೆ ಹೋದಂತವ್ರಿಗೆ ಒಂದು ಉಡಾಫೆ ಉತ್ತರಗಳನ್ನ ಕೊಡುವಂಥದ್ದು. ನಮಗ್ ಗೊತ್ತು, ನೀವು ಅದನ್ನೆಲ್ಲ ನಮ್ಗೆ ಹೇಳಕ್ ಬರಬೇಡಿ, ಇಲ್ಲ ಅಂತಂದ್ರೆ ನೀವು ಡಿಪೋಗ್ ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಡಿ, ಇವ್ರಿಗೆ ಕಂಪ್ಲೇಂಟ್ ಕೊಡಿ ಅಂತ ಒಂದು ಉಡಾಫೆ ಉತ್ತರಗಳನ್ನ ಕೊಡುವಂಥದ್ದು. ಅಲ್ಲಿನ ಏನು ಬಸ್ ಸ್ಟ್ಯಾಂಡ್ ನಲ್ಲಿ ಇರುವಂತ ಟಿಸಿಗಳಿರ್ತಾರೆ, ಅವರು ಒಂದು ಸರಿಯಾದ ಸ್ಪಂದನೆಯನ್ನ ನೀಡೋದಿಲ್ಲ. ಈ ರೀತಿಯಾದಂತ ಒಂದು ನಿರ್ಲಕ್ಷ್ಯತನವನ್ನ ತೋರಿಸ್ತಾರೆ. ಸಾರಿಗೆ ಇಲಾಖೆ ನಿಜಕ್ಕೂ ಏನ್ ಮಾಡ್ತಾ ಇದೆ? ಕಣ್ಮುಚ್ಕೊಂಡು ಕುಳಿತಿದ್ಯಾ? ಅಥವಾ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದ್ರು ಸಾರಿಗೆ ಇಲಾಖೆಗೆ ಇದು ಗಮನಕ್ಕೆ ಬಂದಿದ್ಯಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಗಮನಕ್ಕೆ ಬಂದಿರುತ್ತೆ, ಆದ್ರೂ ನಮಗೆ ಯಾಕೆ ಬೇಕು ಅನ್ನೋ ನಿರ್ಲಕ್ಷ್ಯತನ ನಿಮ್ಮಲ್ಲಿ ಇರುತ್ತೆ ಅನ್ನೋದು ಗೊತ್ತು. ಈ ಗ್ರಾಮದಲ್ಲಿ, ಈ ನಗರದಲ್ಲಿ ಏನಿದೆ, ಸೂಕ್ತ ಬಸ್ ಸೌಲಭ್ಯ ಇಲ್ಲದ ಕಾರಣ ಸಮಯಕ್ಕೆ ಸರಿಯಾಗಿ ಹೋಗಕ್ಕಾಗ್ತಾ ಇಲ್ಲ. ಫಾಸ್ಟ್ ಆಗಿ ಹೋಗ್ತಾರೆ, ನಮ್ಗೆ ಬಸ್ ಅನ್ನ ಸರಿಯಾಗಿ ನಿಲ್ಸೋದಿಲ್ಲ. ರಶ್ ಇತ್ತು ಅಂದ್ರೆ ಹೊರಟು ಬಿಡ್ತಾರೆ. ರಶ್ ಇತ್ತು ಅಂದ್ರೆ ಯಾಕಂದ್ರೆ ಇನ್ನೊಂದು ಬಸ್ನ ಹಾಕಿ, ಒಂದು ಬಸ್ ಇತ್ತು ಅಂತಂದ್ರೆ ಇನ್ನೊಂದು ಬಸ್ನ ನೀವು ಅದಕ್ಕೆ ಸರಿಯ ಪರ್ಯಾಯ ವ್ಯವಸ್ಥೆ ಮಾಡ್ಬೋದಲ್ವಾ? ಒಂದು ಸಮಯಕ್ಕೆ ಸರಿಯಾಗಿ ಬಸ್ ಇಲ್ಲ ಅಂತಂದ್ರೆ ಇನ್ನೊಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ಹೋಗ್ತಾ ಇರ್ತಾರೆ, ಅವ್ರಿಗೆ ಶಾಲೆಗೆ ಲೇಟ್ ಆಗ್ಬೋದು, ಅಲ್ಲಿ ಏನು ಅವ್ರನ್ನ ಹೊರಗಡೆ ನಿಲ್ಸುವಂಥದ್ದು, ಅವರ ಕ್ಲಾಸಸ್ಗೆ ಲೇಟ್ ಆಗುವಂಥದ್ದು, ಈ ರೀತಿ ಒಂದು ತೊಂದರೆಗಳು ಆಗ್ತಾ ಇರುತ್ತೆ. ಇದನ್ನ ನೋಡಿ ಬೇಸತ್ತ ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಗೆ ನಿಂತಿದ್ದಾರೆ. ಕೇಂದ್ರ ಬಸ್ ನಿಲ್ದಾಣದಿಂದ ಜೂನಿಯರ್ ಕಾಲೇಜ್ ವರೆಗೆ ನಗರ ಸಾರಿಗೆ ಬಸ್ಗಳನ್ನ ನಿಯಮಿತವಾಗಿ ಓಡಿಸಬೇಕು ಅಂತ ಇಲ್ಲಿ ಪ್ರತಿಭಟನಾಕಾರರು ಪಟ್ಟಿಡಿದಿದ್ದಾರೆ. ಸಾರಿಗೆ ಇಲಾಖೆ ಕೂಡ ಈ ಬಗ್ಗೆ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಸೂಕ್ತ ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಾನು ನರ್ಸಿಂಗ್ ಸ್ಟೂಡೆಂಟ್ ಇದ್ದೀನಿ. ನಾನು ಅಖಿಲ ಭಾರತೀಯ ವಿದ್ಯಾವರ್ಷ ಕಾರ್ಯದರ್ಶಿ. ನಗರದಲ್ಲಿ ಮತ್ತು ಅಲ್ಲಿ ಬಸ್ಸಿನ ಸಮಸ್ಯೆ ಇವಾಗ ನೀವು ನೋಡ್ತಿರ್ಬೇಕು. ಯಾಕಂತಂದ್ರೆ ಯಾದಗಿರಿ ತುಂಬಾ ಎಜುಕೇಶನ್ ಅಲ್ಲಿ ತುಂಬಾ ಕೀಳ್ಮಟ್ಟೆ. ನಮ್ಗೆ ಯಾವ್ದಾದ್ರು ಬೇರೆ ಕಾಲೇಜ್ ಹೋಗಿ ಹಂಗಾಯ್ತು ನಮ್ಮನ್ನು ನೋಡ್ತಿದ್ದಾರೆ. ಅದು ಕಾರಣ ಏನು? ಕರೆಕ್ಟಾಗಿ ಕ್ಲಾಸ್ಗೆ ಅಟೆಂಡ್ ಆಗಲ್ಲ ಕಾರಣ ಬಸ್ಗಳು ಓವರ್ ಸ್ಪೀಡ್ ಮಾಡ್ತಿದ್ದಾರೆ. ಓವರ್ ಸ್ಪೀಡ್ ಮಾಡಕ್ಕೆ ಯಾಕೆ ಮಾಡ್ತಿದ್ದಾರೆ ಅಂತ ಕೇಳಕ್ ಹೋದ್ರೆ, ನಾವು ಬಸ್ ಡ್ರೈವರ್ ಆಗಿ ಬಂದಿದ್ದೀವಿ, ಇಲ್ಲಿ ಸುಮ್ಮನೆ ಬಂದಿಲ್ಲ ನಾವು ಅಂತ ನಮಗೆ ರಿವೆಂಜ್ ಮಾಡ್ತಾರೆ. ಜೋರಾಗಿ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾರೆ. ಅದೆಲ್ಲ ಮಾಡ್ಕೊಡ್ದು ನಾವು ಸ್ಟೂಡೆಂಟ್ಸ್ ಇದೀವಿ, ನಮ್ಗೆ ಎಲ್ಲದಕ್ಕೂ ಕ್ವಶನ್ ಮಾಡೋ ಅಧಿಕಾರ ಅದ. ಸೊ ಹಂಗಾಗಿ ಬಸ್ನ ಲಿಮಿಟ್ ಅಲ್ಲಿ ಓಡಿಸ್ಬೇಕು. ಅದು ಬಿಟ್ಟು ಕೇಸಿಂದ ನಮ್ಮ ಮೇಲೆ ವಾಯ್ಸ್ ರೈಸ್ ಮಾಡೋದು ಚೆನ್ನಾಗಿರಲ್ಲ. ಆ ಕರೆಕ್ಟ್ ಟೈಮಿಗೆ ನಾವು ಎಲ್ಲೆಲ್ಲಿ ನಿಮ್ಗೆ ಕೊಟ್ಟಿವಿ ಎಲ್ಲ ಯಾವ ಊರಲ್ಲಿ ಬಸ್ಸಿನ ಸಮಸ್ಯೆ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಚಿಂತೆ ಮಾಡೋದ್ರಿಂದ ನಮ್ಗೆ ಎಲ್ಲಾನು ಬಗೆಹರಿಸಿ ಕೊಡಬೇಕು. ಮತ್ತು ಎಲ್ಲೆಲ್ಲಿ ಬಸ್ಸಿನ ಸಮಸ್ಯೆ ತುಂಬ ಇದೆ ಅಲ್ಲಿ ಮಾತ್ರ ಕರೆಕ್ಟ್ ಟೈಮಿಗೆ ಬಸ್ ಸಾಧ್ಯತೆ ಮಾಡಿಕೊಡ್ಬೇಕು. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಶಾಲೆಗಳಿಗೆ ಬರ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ಅಲ್ಲಿನ ಎವಿಬಿಪಿ ಜಿಲ್ಲಾ ಸಂಚಾಲಕರಾದಂತಹ ಪ್ರವೀಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಪ್ರವೀಣ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಈ ರೀತಿ ಒಂದು ನಗರದಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ವಿದ್ಯಾರ್ಥಿಗಳು ನಮಗ್ ತೊಂದರೆ ಆಗ್ತಾ ಇದೆ ಅಂತ ಪ್ರತಿಭಟನೆಗೆ ನಿಂತಿದ್ದಾರೆ. ಈಗ ಅಲ್ಲಿನ ಏನು ನಿಮ್ಗೆ ಸಾರಿಗೆ ಇಲಾಖೆ ಯಾವ ರೀತಿ ಸ್ಪಂದನೆ ನೀಡ್ತಾ ಇದೆ? ಏನಾಗಿದೆ ಅಲ್ಲಿ ಸದ್ಯದ ಪರಿಸ್ಥಿತಿ? ಮೇಡಮ್, ಮೊದಲನೇದಾಗಿ ಯಾದಗಿರಿ ಜಿಲ್ಲೆ ಈ ಮಟ್ಟಕ್ಕೆ ಬರ್ಲಿಕ್ಕೆ ಇಲ್ಲಿನ ಅಧಿಕಾರಿಗಳು ಮತ್ತು ರಾಜಕಾರಣಿಗಳೇ ಕಾರಣ ಮೇಡಮ್. ಸುಳ್ಳು ಆಶ್ವಾಸನೆಗಳನ್ನು ಕೊಡೋದು, ವಿದ್ಯಾರ್ಥಿಗಳಿಗೆ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ ನಂತರ ಮೇಡಮ್, ಯಾವುದೇ ವಿದ್ಯಾರ್ಥಿಗಳು ಒಂದು 2-3 ವಿದ್ಯಾರ್ಥಿಗಳು ಸೇರ್ಕೊಂಡು ಏನಾದ್ರು ಮನವಿ ಮಾಡ್ಕೊಳ್ಳಿಕ್ ಹೋದ್ರೆ ವಿದ್ಯಾರ್ಥಿಗಳ ಜೊತೆಗೆ ಅಸಭ್ಯವಾಗಿ ನಡ್ಕೊಳ್ಳೋದು, ಮತ್ತೆ ಅವಾಚ್ಯ ಶಬ್ದಗಳಿಂದ ಮಾತಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಕಂಡು ಬಂದಿದ್ದು ಮೇಡಮ್. ಹಾಗಾಗಿ ವಿದ್ಯಾರ್ಥಿಗಳು ಬಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಅವರಿಗೆ ಕರೆ ಕೊಟ್ಟಾಗ
ನಾವು ಪ್ರತಿಭಟನೆ ಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಸುದ್ದಿಯನ್ನು ಮುಟ್ಟಿಸಿದ್ವಿ ಮೇಡಮ್. ಅವ್ರಿಗೆ ಯಾವ ರೀತಿ ಸ್ಪಂದನೆ ನೀಡಿದ್ರು ಸರ್ ನಿಮ್ಗೆ ಅಧಿಕಾರಿಗಳು? ಅಧಿಕಾರಿಗಳು ನಮ್ಗೆ 3 ದಿನಗಳ ಕಾಲ ಟೈಮ್ ಅನ್ನ ಕೊಡ್ರಿ, ನಾವು 3 ದಿನಗಳ ಕಾಲ ಅವಕಾಶ ಕೊಟ್ಟ ನಂತರ ನಾವು ಕೆಲಸವನ್ನ ಮಾಡ್ತೇವೆ, ಮಾಡಿಲ್ಲ ಅಂತಂದ್ರೆ ಮತ್ತೆ ನೀವು ಏನ್ ಮಾಡ್ತೀರೋ ಮಾಡಬಹುದು ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಭರವಸೆ ಕೊಟ್ಟಿದ್ದಾರೆ. ಈ ಭರವಸೆ ಈಡೇರ್ಲಿಲ್ಲ ಅಂತಂದ್ರೆ ನಿಮ್ ಮುಂದಿನ ನಡೆ ಏನು? ನಮ್ಮ ಮುಂದಿನ ನಡೆ ಮೇಡಮ್, ಈಗ ಸುಮಾರು 1000ದಿಂದ 1200 ವಿದ್ಯಾರ್ಥಿಗಳನ್ನ ಸೇರ್ಸ್ಕೊಂಡು ನಾವು ಹೋರಾಟವನ್ನ ಮಾಡಿದೀವಿ ಮೇಡಮ್. ಮುಂದ್ ಬರ್ತಕ್ಕಂಥ ದಿನಮಾನಗಳಲ್ಲಿ 3 ದಿನದಲ್ಲಿ ಏನಾದ್ರು ಸಮಸ್ಯೆ ಬಗೆಹರದೇ ಇದ್ದಲ್ಲಿ ಯಾದಗಿರಿಯಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳನ್ನ ಯಾದಗಿರಿ ಚಲೋ ಅಂತ ಹೇಳಿ ಯಾದಗಿರಿ ನಗರಕ್ಕೆ ಕರ್ಸ್ಕೊಂಡು ಅವರು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಏನು ಇಲಾಖೆಗಳೇನಿದಾವೆ ಆ ಇಲಾಖೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಮೇಡಮ್. ಎಸ್ ಪ್ರವೀಣ್ ಅವರೇ, ಧನ್ಯವಾದ ಇಷ್ಟೊತ್ತು ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಆದ್ರೆ ಸರಿಯಾದ ರೀತಿಯಲ್ಲಿ ಬಸ್ಗಳಿಲ್ಲ. ಡಿಟಿಗಳಿಗೆ ಎಸ್ ಅಲ್ಲಿನ ಎವಿಬಿಪಿ ಜಿಲ್ಲಾ ಸಂಚಾಲಕರಾದಂತಹ ಪ್ರವೀಣ್ ಅವರು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಏನು ಇದೇ ರೀತಿ ಸಾರಿಗೆ ಇಲಾಖೆ ಈಗ ನಮ್ಗೆ ಭರವಸೆಯನ್ನ ಕೊಟ್ಟಿದೆ, 3 ದಿನದ ಒಳಗಡೆ ನಿಮ್ಮ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ಈ ಭರವಸೆ ಏನಾದ್ರೂ ಈಡೇರ್ಲಿಲ್ಲ, ಅಧಿಕಾರಿಗಳು 3 ದಿನ ಭರವಸೆ ಅಂತ ಕೊಟ್ಟು ಈ ಮಾತನ್ನ ತಪ್ಪಿ ನಿರ್ಲಕ್ಷ್ಯತನವನ್ನ ತೋರಿಸಿದ್ರೆ ನಾವು ಯಾದಗಿರಿ ಚಲೋ ಅನ್ನೋ ಪ್ರತಿಭಟನೆಯನ್ನ ಮಾಡ್ತೀವಿ. ಯಾದಗಿರಿ ಜಿಲ್ಲಾದ್ಯಂತ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನೆಲ್ಲ ಕರೆಸ್ಕೊಂಡು ನಾವು ಒಂದು ಉಗ್ರ ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ಇಲಾಖೆ ಆದಷ್ಟು ಬೇಗ ಕೊಟ್ಟಿರುವಂತಹ ಭರವಸೆಯನ್ನ ಈಡೇರಿಸಿ ಆದಷ್ಟು ಬೇಗ ಸೂಕ್ತ ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು ಅಂತ ಕೂಡ ನಾವು ನಮ್ಮ ಸುದ್ದಿ ವಾಹಿನಿ ಮೂಲಕ ತಿಳಿಸ್ತಾ ಇದ್ದೀವಿ.